ಮುಂದೆ ಅಲ್ವಾ ಫಾಲ್ಸ್? ಹೋಗಿ ಹಾಂ ಅಲ್ಲಿ ಸಂಘದ ಆಟೋ ಫಸ್ಟಿಗೆ ಒಂದು ಸಂಘ ಸಿಗ್ತದೆ. ಹಾಂ ಅಲ್ಲಿ ತೋರಿಸ್ತಾರೆ ಫಾಲ್ಸ್ ಹತ್ರ ಹಿರ್ಮಾಯದ ಹತ್ರ. ಹಿರ್ಮೈ ನೋಡಿದ್ದೀವಿ. ನೋಡಿ ಈಗ ಸಂಸೆಗೆ ಬರೀ 13 ಕಿಲೋಮೀಟ್ರ್ ಕಣ. ಬೈ ಚಾರ್ಮಡಿ ಘಾಟ್ ಹೋಯ್ತೆ ಅಂದರೆ 90 ಕಿಲೋಮೀಟರ್ಸ್ ಏನಾಗುತ್ತೆ. ಅಲ್ಲ ಅವ್ರು ಗೊತ್ತಿಲ್ಲ ಇನ್ನೂ ರೋಡ್ ಕ್ಲಿಯರ್ ಆಗಿದೆಯಾ ಇವತ್ತು ಅವ್ರು ನೋಡಿಲ್ವಂತ. ಕೇಳೋಣಪ್ಪ ಅಲ್ಲಿ ಯಾರು ನೋಡೋಣ. ಅಣ್ಣ ಡಿಡುಪೆ ಫಾಲ್ಸ್ ಹೆಂಗೆ? ಡಿಡುಪೆ ಫಾಲ್ಸ್ ಸ್ಟ್ರೈಟಾ? ಡಿಡುಪೆ ಫಾಲ್ಸ್ ರಸ್ತೆ ಹಿಂಗೆ ಹಿಂಗೆ ನಡಿ ನಡಿ. ಹಾಂ ಆಚೆಯಿಂದ ಹೋಗಿ ಈಚೆಯಿಂದ ಬಿಡುವುದಿಲ್ಲ. ಅಲ್ಲಿ ಆಚೆಯಿಂದ ಆಗುತ್ತೆ ಅಲ್ಲಿ ಬನ್ನಿ. ಹೆಂಗಣ್ಣ? ಆಚೆಯಿಂದ ಇಲ್ಲಿ ಅಲ್ಲಿ ಬಿಡುವುದಿಲ್ಲ ಮೇಲೆ ಬಿಡೋದಿಲ್ವಾ? ಅವ್ರು ಹಿಂಗೆ ಈಸಿ ಅಂದರು. ಅವರು ವಾಪಸ್ ಕಳಿಸಿದ್ರು. ಎಂಡಿ ಕಜಕ್ಕೆ ಹೋಗಿ ಅಲ್ಲಿ ರೈಟಿಗೆ ಹೋಗಿ ಬಂದ್ರೆ ಆಯ್ತು. ಅದೇ ಮೇನ್ ರೋಡಿಂದ ಸ್ಟ್ರೈಟ್ ಹೋಗಿ ಅಲ್ಲಿ ಕ್ವಾರ್ಟರ್ಸ್ಗೆ ಬನ್ನಿ ನಾನು ಕರೆದೆ, ನೀವು ಸೀದಾ ಬಂದಿದ್ದೀರಿ. ಹೌದಾ? ಪರ್ಮಿಷನ್ ಅಂತ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಫೀಸ್ ಕಟ್ಟಿ ಹೋಗ್ಬೇಕು. ಹೌದಾ? ಆ ಗಾಡೀಲಿ ಅಟ್ಯಾಕ್ ಮಾಡೋಣ ಅಂದರೆ ಗ್ರೇಟ್. ಇರು ಫಾರೆಸ್ಟ್ ಆಫೀಸ್ ಅಟ್ಟ ಬಿಡು. ಶೂ ಹಾಕೊಂಡಿದ್ದು ನೋಡ್ರಿ ಗೊತ್ತಾಗುತ್ತೆ. ಇಲ್ಲಿ 3 ಬೋರ್ಡ್ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಗಾಡಿ ಎತ್ಬೇಕಾ? ಅವನು ಹಂಗೆ ಹೇಳಿದ್ದು ದೀಪಕ್ ಹಿಂಗೆ ಹೇಳಿದ್ದು. ಬೇಕಾದ್ರೆ ಈ ಫಾಲ್ಸ್ಗಳು ಹುಡುಕ್ಬಿಡ್ಬೋದು, ನಮ್ಮ ಬೆಂಗಳೂರಲ್ಲಿರೋ ಜಾಗಗಳು ಹುಡುಕೋಕ್ಕಾಗಲ್ಲ. ಈ ಅಂಗಡಿಲಿ ಕೇಳಕ್ಕೆ ಬಂದಿದ್ದೀವಿ, ಬ್ಯಾಗ್ ಮಡಿಕೊಂತಾರ ಅಂತ. ಎತ್ಕೊಂಡು ಟ್ರಕ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಇದೇ ಇರ್ಬೇಕು. ನಡೆ ಹೇಳ್ತೀನಿ. ಸ್ಕೂಲ್ ಅಂದರು, ಸ್ಕೂಲ್ ಪಾಸ್ ಆಯಿತು. ಇವಾಗ ಹಿಂಗೆ ಮತ್ತು ಹಿಂಗೆ ಅನ್ಕೋತೀವಿ. ಮಚ್ಚ ಮನೆ ಇರುತ್ತೆ ರೈಟು ಅಂದಂತೆ. ಹಾಂ ಬಾ.
ಮೋಸ್ಟ್ಲಿ ಅದೇ ಇರಬೇಕು ಫಾರೆಸ್ಟರ್ ಇರೋಕ್ಕೆ. ಓ ಅಲ್ಲಾದ ಫಾಲ್ಸ್ ಮೇಲೆ ಕರೆಕ್ಟಾಗಿ ಹೋಗ್ತಾ ಇದೀವಿ ನಾವು. ಎಷ್ಟು ರೂಟ್ಗಳವೋ. ಹೋಗುತ್ತಪ್ಪ ಹೋಗುತ್ತೆ. ಎಳ್ನೀರು ಫಾಲ್ಸ ಅದು ಇನ್ನೊಂದು ರೋಡು. ಏನೋ ಬಿಸಿ ನೀರು ಹೊಡಿತಾ ಬಿಸಿನೀರು. ಈಗ ನಡ್ಕೊಂಡು ಹೋಗ್ಬೇಕು ಅನ್ಕೊಂತೀವಿ. ಹಂಗ ಅವನು ಯಾರೋ ಹಿಂಗೆ ಈಸಿ ಹೋಗ್ಗುರು ಅಂದ. ಓ ಏನೋ ಫಾಲ್ಸ್ ಅದು. ಫಾಲ್ಸ್ ಮಾತ್ರ ಸೂಪರ್ ಆಗಿದೆ. ಡಸ್ಟ್ಬಿನ್ ಇಕ್ಕಿದ್ದಾರೆ ಒಳ್ಳೇದು. ಯಾವ ರೇಂಜಿಗೆ ಬೀಳ್ತಿದೆ ಅಂದರೆ ಕ್ರೇಜಿ ಅನ್ಕೊಂಬಿಡಿ. ಎಲ್ಲ ಇಲ್ಲೇ ಇಡಬೇಕು. ನೀರು ಹೊಡಿತೈತಲ್ಲ ಅದು ಅಲ್ಲಿಡೋಣ. ನೀವೇನಾದರೂ ಧರ್ಮಸ್ಥಳ ಸೈಡ್ ಬಂದರೆ ಫಾಲ್ಸ್ನ ವಿಸಿಟ್ ಮಾಡಿದ್ರೆ ಮಾತ್ರ ಹೋಗ್ಬೇಡಿ. ಸೂಪರ್ ಆಗಿದೆ. ಈಗ ಡಿಡುಪೆ ಫಾಲ್ಸ್ ನೋಡಿಕೊಂಡು ವಾಪಸ್ ಹೊರಟಿದ್ದೀವಿ. ನೋಡೋಣ, ಡಿಡುಪೆ ಟು ಸಂಸೆ ರೋಡ್ ಕ್ಲಿಯರ್ ಆಗಿದ್ರೆ ಅಲ್ಲಿ ಆಫ್ ರೋಡ್ ಮಾಡಿಕೊಂಡು ಹೊರನಾಡಿಗೆ ಹೋಗ್ತೀವಿ. ಇಲ್ಲಾಂದರೆ ಚಾರ್ಮಡಿ ಘಾಟಿಗೆ ಹೋಗ್ಬೇಕಾಗುತ್ತೆ. ನೋಡೋಣ ಏನಾಗುತ್ತೆ. ಲೆಟ್ಸ್ ಸಿ.